ನಮ್ ಅನ್ಸಿಕೆ ನಮ್ಗಿದ್ರೆ ನಮ್ ಮನ್ಸು ನಮ್ಗೆ ಒಳ್ಳೇದ್ ಮಾಡೋದು ದೇವ್ರು. ಭವ್ಯನು ಎಷ್ಟು ಮೋಸ ಮಾಡಿದ್ದಾರೆ. ಹನುಮಂತಂಗ್ ಹೊಡ್ದಿ ಇಲ್ಲ ನಾನು ಹೊಡ್ದಿ. ಓಕೆ, ಟಾಪ್ 5 ಕಂಟೆಸ್ಟೆಂಟ್ ಗಳಲ್ಲಿ ಇವ್ರು ಪಕ್ಕ ಇದ್ದೇ ಇರ್ತಾರೆ ಅನ್ನುವಂಥದ್ದು. ಮಂಜಣ್ಣ, ಹನುಮಂತ, ರಜತ್, ತ್ರಿವಿಕ್ರಮ್ ಮತ್ತೆ ಧನರಾಜ್. ಬಿಗ್ ಬಾಸ್ ನೋಡ್ತೀರೇನಪ್ಪ? ಹೌದು. ಯಾರ್ ಗೆಲ್ಬೇಕು ನಿಮ್ ಪ್ರಕಾರ? ನಮ್ ಪ್ರಕಾರ ಮಂಜಣ್ಣ. ಯಾಕೆ ಮಂಜಣ್ಣ ಗೆಲ್ಬೇಕು? ಮಂಜಣ್ಣ ಕೆಡ್ದಾಗ ಆಡ್ತಾರೆ, ಹೆಣ್ಮಕ್ಳಿಗೆ ಬೈತಾರೆ, ಅದು ಇದು ಅಂತೆಲ್ಲ ಹೇಳ್ತಾರೆ. ಈಗ ಅವ್ರು ಹೇಳಿದ್ರು ಏನೇ ಬಂದ್ರು ಒಂದು ತಾಯಿ ಹೆಣ್ಣು ಎಲ್ಲರೂ ಎಣ್ಣೆ ತಾನೆ. ಗೌತಮಿನ್ ಬಿಟ್ಕೊಡ್ತಿಲ್ಲ ಅವ್ನು, ಯಾಕಂದ್ರೆ ಅವ್ರಷ್ಟು ಸಹಾಯ ಮಾಡಿದ್ದಾರೆ, ಕೇರ್ ಮಾಡಿದ್ದಾರೆ. ಓಕೆ, ಅವರು ಹೌದು, ಅವ್ರ ಅಮ್ಮ ಬಂದಾಗ ಎಷ್ಟು ಹತ್ರ ಗೊತ್ತಾಯ್ತು ತಾನೆ. ಹಂಗೇನೆ ಮಂಜಣ್ಣ ಅಷ್ಟೇ ಗೆಲ್ತಾರೆ. ಗೌತಮಿ ಸಪೋರ್ಟ್ ಮಾಡ್ತಿದ್ದಾರೆ. ಈಗ ಗೌತಮಿಗೆ ಅತಿ ಹೆಚ್ಚು ಸಪೋರ್ಟ್ ಮಾಡ್ತಾ ಇದ್ದಾರೆ. ಮೊನ್ನೆ ರಾತ್ರಿ ರಜತ್ ಮತ್ತೆ ಮಂಜಣ್ಣನ್ಗೆ ವಾಗ್ವಾದ ಆಗಿದೆ. ಸೊ ರಜತ್ ಕೇಳೋಂತ ಕ್ವಶನ್ಸ್ ಅಲ್ಲಿ ಒಂದು ತೂಕ ಇತ್ತು. ಹೌದು, ನೀವು ಗೌತಮಿನ ಅಕ್ಕ, ತಂಗಿ, ತಾಯಿಗೆಲ್ಲ ಓದಿಸಿದಾಗ ಗೌತಮಿ ಒಬ್ರೇನ ಹೆಣ್ಣು, ಇನ್ನು ಮೋಕ್ಷಿತಾ ಇದಾರೆ, ಭವ್ಯ ಗೌಡ ಇದಾರೆ. ಅವ್ರು ಬಂದು ಸಹಾಯ ಮಾಡಿದ್ರೆ ಅವ್ರು ಹಂಗೆ ಇರ್ತಿದ್ರು ತಾನೆ. ಮಂಜಣ್ಣಂಗೆ ಯಾರು ಸಹಾಯ ಮಾಡ್ತಾರ ಅವ್ರು ಮಾತ್ರ. ಹೌದು, ಅವ್ರು ಮಾತ್ರ. ಹೌದು. ಇನ್ನಿದ್ದವ್ರು ಅವ್ರ ಲೆಕ್ಕಕ್ಕೆ ತಗೊಳಲ್ಲ. ಅವ್ರ ಪರ್ಸನಾಲಿಟಿ ಹಂಗೇನೆ. ಅಲ್ಲ, ಅವ್ರ ಹೆಣ್ಣಲ್ಲ ಅಂತ ಅವ್ರ ಪರ್ಸನಾಲಿಟಿ. ಹೆಣ್ಣಂತ ಅಲ್ಲ, ಈಗ ಸಹಾಯ ಮಾಡಿದ್ಕೆ ತಾನೆ ಗೌತಮಿನಷ್ಟು ಅವ್ರು ಮಾತಾಡಿದಾಗ ತಲೆ ಬಗ್ಸಿ ಎಲ್ಲ ಮಾತಾಡೋದು. ಅವ್ರು ಬಂದ್ ಮಾಡ್ಬೇಕಿತ್ತು, ಯಾಕೆ ಮಾಡ್ಲಿಲ್ಲ? ಅಂದ್ರೆ ಮಂಜಣ್ಣಗೆ ಯಾರು ಸಹಾಯ ಮಾಡ್ತಾರ ಅವ್ರ ಮಾತ್ರ ಏನು, ಅವ್ರು ಸಹಾಯ ಮಾಡಿದವ್ರಿಗೆ ಹಂಗಂತ ಅವ್ರು ಬೇರೆಯವ್ರು ತಿಳ್ಕೊಂತಾರೆ. ಈಗ ಭವ್ಯ ತ್ರಿವಿಕ್ರಮ್ ಹೆಂಗೆ ಜಗಳ ಆಡ್ತಾರೆ, ಜೊತೆಲೆ ಇರ್ತಾರೆ. ಭವ್ಯ ತ್ರಿವಿಕ್ರಮ್ ಜಗಳ ಆಡ್ತಾರೆ, ಜೊತೆಗಿಡ್ತಾರೆ. ಆದ್ರೆ ಹೆಣ್ಣನ್ನ ಹೆಣ್ತರನೇ ನೋಡ್ತಾರೆ, ಗಂಡನ್ನ ಗಂಡತರನೇ ನೋಡ್ತಾರೆ. ಗಂಡಿಗೆ ಎಷ್ಟು ರೆಸ್ಪೆಕ್ಟ್ ಕೊಡ್ಬೇಕಾ ಗಂಡಿಗೆ ಕೊಡ್ತಾರೆ, ಎಲ್ಲಾ ಹೆಣ್ಗಳಿಗೆ ಎಷ್ಟು ರೆಸ್ಪೆಕ್ಟ್ ಕೊಡ್ಬೇಕಾ ಹೆಣ್ಗಳಿಗೆ ಕೊಡ್ತಾರೆ. ಆದ್ರೆ ಮಂಜಣ್ಣ ಭವ್ಯ ಗೌಡ ಅವ್ರನ್ನ ಗುದ್ದುವಂತ ಪ್ರಯತ್ನ ಮಾಡ್ತಾರೆ. ಮೋಕ್ಷಿತನ್ ವಿಚಾರದಲ್ಲಿ ಗಲಾಟೆ ಆಗತ್ತೆ, ಅವಾಗ ತಳ್ಳಿ ಕುಕ್ಕೆ ಪದಕೆ ಎಲ್ಲ ಇಟ್ಕೊಳ್ಳುವಂತ ಕೆಲವು ಘಟನೆಗಳು ನಡೀತಾವ್, ನೋಡಿದಿರಿ. ಹೌದು. ಸೊ ಅವ್ರಗಳೆಲ್ಲ ಹಂಗಾದ್ರೆ ಹೆಣ್ಗಳಲ್ವಾ ಅಂತ ಜನಗಳು. ಹೌದು, ಅವ್ರು ಏಟಾಯ್ತು ಅಂತ ಗೌತಮ್ ಹೇಳಿದ್ರು. ಅದಾದ್ಮೇಲೆ ಅವ್ರು ಬಾಲ್ ಕಿತ್ಕೋತಿದ್ರು ತಾನೆ. ಬಾಲ್ ಕಿತ್ಕೋಬೇಕಾದ್ರೆ ಏನ್ ಮಾಡ್ಬೇಕಿತ್ತು? ಅವ್ರು ಡಿಫೆಂಡ್ ಮಾಡ್ಬೋದಿತ್ತು. ಡಿಫೆಂಡ್ ಇಂದಾನೆ ಆಗಿರ್ಬೋದು, ಕೋ ಇನ್ಸಿಡೆನ್ಸ್ ಆಗಿರ್ಬೋದು. ಯಾಕೆ ಅದೇ ಅಂತ ಹೇಳ್ತಾರೆ ಎಲ್ಲ ಜನ. ಕೋ ಇನ್ಸಿಡೆನ್ಸ್ ಆಗಿರ್ಬೋದು. ಅವ್ರು ಹಿಂಗ್ ಕಿತ್ಕೋತಿದ್ರು, ಟಚ್ ಆಯ್ತು, ಕೋ ಇನ್ಸಿಡೆನ್ಸ್ ಆಗಿರ್ಬೋದು. ಕೋ ಇನ್ಸಿಡೆನ್ಸ್ ಆಗ ಆತರ ಅಷ್ಟು ರೂಡ್ ಆಗಿ ನಡ್ಕೊಂತಾರೆ. ಅವ್ರು ಫಸ್ಟ್ 4 ವೀಕ್ಸ್ ಅವ್ರು ಏನ್ ಆಡಿದ್ರು ಅದೇ ಚೆನ್ನಾಗಿತ್ತು. ಮತ್ತೆ ಮಹಾರಾಜ ಟಾಸ್ಕ್ ಅಲ್ಲಿ ಅವರು ಹ್ಯಾಟ್ಸ್ ಆಫ್ ಹೇಳ್ಬೇಕು. ಹೌದು, ಎಕ್ಸ್ಟ್ರೀಮ್. ಅವ್ರ ತರ ಮಾಡಕ್ ಸಾಧ್ಯನೇ ಇಲ್ಲ. ಅವ್ರು ಗೆಲ್ತಾರೆ ಗೊತ್ತು. ಆದ್ರೆ ಇವಾಗ ನೀವ್ ಹೇಳಿದ್ರೆ ಹೆಣ್ಮಕ್ಳು ವಿಷಯ ಅದು ಅಂತ ಒಪ್ಕೊಳಲ್ಲ. ಭವ್ಯ ಹೆಂಗ್ ಮಾತಾಡ್ತಾರೆ, ತ್ರಿವಿಕ್ರಮ್ ಹತ್ರ ಹೇಳ್ತಾರಲ್ಲ, ನೋಡೋನ್ ಹಿಂಗೆ ಮಂಜಣ್ಣ ಹಿಂಗ್ ಮಾಡ್ತಿದ್ದಾರೆ, ಅವರೆಲ್ಲ ಟಾರ್ಗೆಟ್ ಇಕ್ಕೋತಾರೆ. ಅದು ತಪ್ಪು. ಅವ್ರು ನೀಟಾಗಿ ಮಾತಾಡಿದ್ರೆ ಮಂಜಣ್ಣ ಯಾಕೆ ಹಂಗ್ ಮಾಡ್ತಿದ್ರು? ನಮ್ ಅನ್ಸಿಕೆ ನಮ್ಗಿದ್ರೆ ನಮ್ ಮನ್ಸು ನಮ್ಗೆ ಒಳ್ಳೇದ್ ಮಾಡೋದು ದೇವ್ರು. ಭವ್ಯನು ಎಷ್ಟು ಮೋಸ ಮಾಡಿದ್ದಾರೆ. ಹನುಮಂತಂಗ್ ಹೊಡ್ದಿ ಇಲ್ಲ ನಾನು ಹೊಡ್ದಿಲ್ಲ, ನಾನ್ ಹಂಗ್ ಮಾಡಿ. ಆ ಬಾಲ್ ಟಾಸ್ಕ್ ಅಲ್ಲೂ ಅಷ್ಟೇ, ಗೊತ್ತಿದ್ರು ಎಂತಕ್ಕೆ ಸುಮ್ನಿರ್ಬೇಕಿತ್ತು? ಹೇಳ್ಬೋದಿತ್ತಲ್ಲ ಸರ್ ಮುಂದೆ, ಅಥವಾ ಅಲ್ಲೇ ಹೇಳಿ ಬಿಗ್ ಬಾಸ್ ಹತ್ರ ಹೇಳಿ ಪ್ರಯತ್ನ ಪಡಿಸ್ಬೋದಿತ್ತು. ಹಂಗಾಗಿ ಭವ್ಯ ಅನ್ಫಿಟ್. ಓಕೆ, ಈಗ ನೆಕ್ಸ್ಟ್ ನಿಮ್ ಪ್ರಕಾರ ಈಗ ಮಿಡ್ ಎಲಿಮಿನೇಷನ್ ಇರೋದ್ರಿಂದ ಯಾರ್ಯಾರು ಹೊರಗಡೆ ಹೋಗ್ಬೇಕು? ಭವ್ಯ ಬಿಟ್ರೆ ಮೋಕ್ಷಿತ ಆಗಲ್ಲ. ಭವ್ಯ ಮತ್ತೆ ನನ್ ಪ್ರಕಾರ ಗೌತಮಿ ಭವ್ಯ ಹೋಗ್ಬೋದು. ಓಕೆ, ಟಾಪ್ 5 ಕಂಟೆಸ್ಟೆಂಟ್ ಗಳಲ್ಲಿ ಇವ್ರು ಪಕ್ಕ ಇದ್ದೇ ಇರ್ತಾರೆ ಅನ್ನುವಂಥದ್ದು. ಮಂಜಣ್ಣ, ಹನುಮಂತ, ರಜತ್, ತ್ರಿವಿಕ್ರಮ್ ಮತ್ತೆ ಧನರಾಜ್. 5 ಜನ ಇರ್ತಾರೆ. ಓಕೆ, ನಿಮ್ ಪ್ರಕಾರ ಹನುಮಂತ ಗೆಲ್ತಾರೆ, ಯಾರು? ಮಂಜಣ್ಣ ಗೆಲ್ತಾರೆ. ಓಕೆ, ನಿಮ್ ಪ್ರಕಾರನಪ್ಪ? ನಮ್ ಪ್ರಕಾರ ಹನುಮಂತ. ಯಾಕೆ ಹನುಮಂತ ಅವನು ಸಕಲ ಆಡ್ತಿದ್ದಾನೆ ಚೆನ್ನಾಗಿ. ಇದು ಟಿಕೆಟ್ ಫೈನಲ್ ತಗೊಂಡಿದ್ದಾನೆ, ಮತ್ತೆ ಇದು ಎಲ್ಲಾ ಮಾಡಿದ್ದಾನೆ. ಅವ್ನ್ ಹುಡ್ಗಿರ್ಗೆ ಎಷ್ಟು ರೆಸ್ಪೆಕ್ಟ್ ಕೊಡ್ತಾನೆ ಅಂತ ರೆಸ್ಪೆಕ್ಟ್ ಯಾರು ಕೊಡಲ್ಲ ಬಿಗ್ ಬಾಸ್ ಮನೆಯಲ್ಲಿ. ಈಗ ನಿಮ್ ಫ್ರೆಂಡ್ ಹೇಳ್ದ ಮಂಜಣ್ಣ ಗೆಲ್ಬೇಕು. ಮಂಜಣ್ಣ ಗೆಲ್ಬಾರ್ದು ನನ್ ಪ್ರಕಾರ. ಅವ್ನ್ ಇದು ಟಾಪ್ 5 ಯಾರು ಬರ್ಬೇಕು, ಆದ್ರೆ ನನ್ ಪ್ರಕಾರ ಗೆಲ್ಬಾರ್ದು, ಹನುಮಂತ ಗೆಲ್ಬೇಕು. ಓಕೆ, ಈಗ ಮಂಜಣ್ಣನ ಮೊನ್ನೆ ರಜತ್ ಹಂಗೆಲ್ಲ ಮಾತಾಡೋದ್ರಲ್ಲ, ಏನ್ ಅನ್ನಿಸ್ತು? ನನ್ಗೇನಿಲ್ಲ, ಅವನು ಮಂಜಣ್ಣ ಇದ್ ಮಾಡಿದ್ನಲ್ಲ, ಅದಕ್ಕೆ ಅವ್ನ್ ಮಾತಾಡ್ದ ಅಷ್ಟೇ. ಅಂದ್ರೆ ಮಂಜಣ್ಣ ಮಾತಾಡಿದಕ್ಕೆ ರಜತ್ ಬೈದಿದ್ದು. ಅವ್ನ್ ಯಾಕೆ ಮಂಜಣ್ಣ ಅವರು ಭವ್ಯ ಗೌಡನ್ನ ಹಿಂಗ್ ಇಕ್ಸಿದು, ಅದಕ್ಕೆ ಅವನು ಇದ್ ಮಾಡಿದ್ದು. ಈಗ ನಿಮ್ ಫ್ರೆಂಡ್ ಹೇಳಿದ್ರಲ್ಲ, ಅದ್ರ ಬಗ್ಗೆ ಏನ್ ಅನ್ಸುತ್ತೆ? ನನ್ಗೇನಿಲ್ಲ, ಅವ್ನ್ ಬರ್ಬಾರ್ದು ಮಂಜಣ್ಣ. ನಮ್ಗೆ ಹನುಮಂತನೇ ಬರ್ಬೇಕು.
ಹನುಮಂತ ಮೋಕ್ಷಿತ ಸೆಲೆಕ್ಟ್ ಮಾಡಿದಾನೆ, ಅಲ್ಲಿ ಮೋಕ್ಷಿತ ಫಿನಾಲೆ ಟಿಕೆಟ್ ತಗೊಂಡಿದ್ದು. ಅವ್ರು ಗೆಲ್ತಾರೆ ಅಂತ ಅನ್ಸಲ್ವಲ್ಲ? ಯಾರಿಗೆ? ಮೋಕ್ಷಿತ ಗೆಲ್ತಾರೆ. ಮೋಕ್ಷಿತ ಗೆಲ್ಲಲ್ಲ. ಅಲ್ಲ, ಮೋಕ್ಷಿತನೇ ಗೆಲ್ಲುತ್ತಾಳೆ ಅಂತ ಅನ್ಬಿಟ್ಟು ಕರ್ಸ್ಕೊಂಡಿದ್ದಾರೆ, ಗೆಲ್ಲಿಸ್ತೀವಿ ಅಂತ ಕರ್ಸ್ಕೊಂಡಿದ್ದಾರೆ ಅಂತ ನ್ಯೂಸ್ ಇದೆಯಲ್ಲ. ಅದ್ ಹಂಗಾಗಲ್ಲ, ಅವರೇ ಗೆಲ್ತಾರೆ ಅಂತ ಹೆಂಗ್ ಹೇಳ್ಬಿಡ್ತಾರೆ? ಬಿಗ್ ಬಾಸ್ಗೆ ಗೊತ್ತಿರಲ್ಲ. ಅಲ್ಲ, ಬಿಗ್ ಬಾಸ್ ಟೀಮ್ ಇಂದಾನೆ ಹೇಳಿದ್ದಾರೆ ಅನ್ನೋದು ಒಂದು ಗಾಸಿಪ್ ಪರದಾಡ್ತಾ ಇದೆ. ಅದ್ ಸುಳ್ಳಿರ್ಬೋದು. ಸುಳ್ಳು. ಕ್ರಿಯೇಟರ್ಸ್ ಹುಟ್ಟಾಕಿರ್ತಾರೆ. ಈಗ ಗೊತ್ತಾ ಟ್ರೋಲ್ಗಳು ಮಾಡ್ತಿದಾರೆ ಹಿಂಗಿಂಗ್ ಅಂತ, ಅವರೇ ಹುಟ್ಟಾಕಿರ್ತಾರೆ. ಅವ್ರು ಅನ್ಕೊಳ್ಳಿ, ಗೆಲ್ಲೋರ್ ಗೆಲ್ತಾರೆ, ತಲೆ ಕೆಡ್ಸ್ಕೊಬಾರ್ದು. ನಮ್ಗೆ ಯಾರು ಸಪೋರ್ಟ್ ಮಾಡ್ಬೇಕೋ ಅವ್ರಿಗೆ ಸಪೋರ್ಟ್ ಮಾಡಿ. ಈಗ ಸಪೋಸ್ ಏನಾದ್ರು ಅಕಸ್ಮಾತ್ ಮಂಜಣ್ಣನ್ ಬಿಟ್ಟು ಬೇರೆಯವ್ರ್ ಗೆದ್ರೆ ನಿಮ್ಗೆ ಏನ್ ಅನ್ಸುತ್ತೆ? ಅವ್ರ ಯಾರ್ದು ತಪ್ಪು ಅನ್ಸುತ್ತೆ? ತಪ್ಪಂದ್ರೆ ಮಂಜುಳಂತೆ. ಯಾಕಂದ್ರೆ ಇವಾಗ ಹೇಳಿದ್ರೆ 4-3 ವೀಕ್ಸ್ ಡೌನ್ ಆದ್ರು ಅಂತ, ಅದು ತಪ್ಪು. ಏನ್ ಡೌನ್ ಆಗ್ಬೇಕಿತ್ತು? ಸುದೀಪ್ ಸರ್ ಒಂದಷ್ಟು ಮಾತು ಹೇಳ್ತಾರೆ, ಅದನ್ನ ಅರ್ಥ ಮಾಡ್ಕೊಳ್ಳಿಲ್ಲ, ಆದ್ರಿಂದ ಡೌನ್ ಆದ್ರು. ಹಂಗಂತ ಅಲ್ಲ. ಅವ್ರು ಇವಾಗ ನೋಡಿ, ಅವರು ಶಿಶಿರೆಲ್ಲ ಬರ್ತಿದ್ದಾರೆ, ಆ ಮಹಾರಾಜ ಟಾಸ್ಕ್ ಅಲ್ಲಿ ಹೇಳ್ತಾರೆ, ಇದ್ ಕೊಡ್ತಾರೆ ಬ್ಲಾಕ್ ಹಾರ್ಟ್ ಹೇಳ್ತಾಕಿದಂತ. ಅವ್ರು ಸ್ಟ್ರಾಟಜಿ ಅವ್ರು ಯೂಸ್ ಮಾಡಿದ್ದಾರೆ. ಇಲ್ಲ ಅಂದಿದ್ರೆ ಈ ತರ ಸುಮ್ನೆ ಯಾವನು ಏನಪ್ಪಾ ಸ್ಟ್ರಾಟಜಿ ಕಿಂಗೋ ಗ್ರೇರಿಯಾ ಕಿಂಗ್ ಕೊಡಕ್ ಸಾಧ್ಯನೇ ಇಲ್ಲ ಯಾರುನು. ಅದು ಬರ್ಬೇಕ್ ನಮ್ಗೆ, ಬಂದಾಗ ನಾವೇ ಇಟ್ಕೊಂಡಿರ್ಬೇಕು, ಮತ್ತೆ ಬೇರೆಯವ್ರು ಕೊಡಕ್ ಹೋಗ್ಬಾರ್ದು. ಈಗ ಧನರಾಜ್ ಮೋಸ ಮಾಡಿದ್ರು ಗೊತ್ತಾ, ಹಿಂಗ್ ನೋಡೋದು. ಹನುಮಂತ ಯಾಕೆ ನೋಡ್ಲಿಲ್ಲ? ದೋಸ್ತ ಅನ್ಕಂಡೆ ಇಬ್ರು ಮನೆ ಬಾಗ್ಲ ಹತ್ರ ಕುತ್ಕೊಂಡು ಎಲ್ಲಾರನು ಮನೆಯಿಂದ ಈಚೆ ಕಳಿಸ್ತಾರೆ. ಏನ್ಕೆ? ಪಾಸಿಟಿವ್ ಆಗಾಡ್ಲಿ. ಅದನ್ನ ನೋಡೇ ಇಲ್ಲ ನಾನು. ಓಕೆ, ನೋಡಿಲ್ಲ ಆಯ್ತು, ನೋಡ್ತಾರೋ ನೋಡ್ಲಿಲ್ವೋ, ಬಿಗ್ ಬಾಸ್ ಟೀಮ್ ಗೊತ್ತಾಯ್ತಾ? ಅದಾದ್ಮೇಲೆ ಏನಂದ್ರು? ನನಗ್ ಸುದೀಪ್ ಸರ್ ಬೈತಾರೆ. ಏನ್ಕೆ? ಮಾಡಿರೋ ತಪ್ಪು ಒಪ್ಕೊಂಡಿದ್ರೆ ಯಾರು ಬೈತಿದ್ರು ನಿಮ್ಗೆ ಹೇಳುದ ನಾವ್ ಮಾಡಕ್ಕೆ ನೀವೇ ಗೆದ್ಬಿಡ್ತೀರ ಅಂತ ಏನ್ಕೆ? ನೋಡಿ, ಅದ್ರಿಂದ ಮತ್ತೆ ಎಲಿಮಿನೇಷನ್ ನಾಮಿನೇಷನ್ ಅಂತ ಸ್ಟಾರ್ಟ್ ಮಾಡಿದ್ದಾರೆ. ಆ ಪೇಪರ್ ಎಲ್ಲ ಸುಟ್ಟೋದು ಯಾಕೆ ಬೇಕಿತ್ತೀವಲ್ಲ? ಅಲ್ಲ, ಇದು ಎಲ್ಲೋ ಒಂದ್ ಕಡೆ ಬಿಗ್ ಬಾಸ್ ಟೀಮ್ ನವರೇ ಹೇಳ್ಕೊಂಡ್ ಕೊಟ್ಟು ಸ್ವಲ್ಪ ದಿನಗಳ ಕಾಲ ಇನ್ನೂನು ಬಿಗ್ ಬಾಸ್ ನ ಇನ್ನೊಂದ್ ಸ್ವಲ್ಪ ದಿನ ಎಳಿಬಹುದಲ್ಲ ಅಂತ. ಅಂದ್ರೆ ಸ್ಕ್ರಿಪ್ಟ್ ನಿಮ್ ಪ್ರಕಾರ ಸ್ಕ್ರಿಪ್ಟ್ ಅಂತ? ನನ್ ಪ್ರಕಾರ ಅಲ್ಲ, ಅದೇ ಜನಗಳ ಪ್ರಕಾರ ಕೇಳ್ತಾ ಇದೆ. ಹಂಗೆಲ್ಲ ಮಾಡಕ್ ಆಗಲ್ಲ. ಇಲ್ಲ, ನಾನು ಹೇಳಿದ್ದೆ ನಿಮ್ಗೆ ಅರ್ಥ ಆಗ್ಲಿಲ್ಲ ರಜಾ. ಅಂದ್ರೆ ಈ ತರನೇನೆ ಎಲಿಮಿನೇಷನ್, ಮಿಡ್ ಎಲಿಮಿನೇಷನ್, ಅದು ಇದು ಅನ್ಕೊಂಡು ರೀ ಎಲಿಮಿನೇಷನ್ ಅನ್ಕೊಂಡು ಇನ್ನೂ ಒಂದ್ ಸ್ವಲ್ಪ ದಿನ ಮುಂದಕ್ಕೆ ತಗೊಂಡ್ ಹೋಗ್ತಾರ ಬಿಗ್ ಬಾಸ್ ನ. ಇಲ್ಲ, ಹಂಗಾಗಲ್ಲ. ಈಗ ಈ ಸೆಮಿಫೈನಲ್ ವೀಕ್ ಸುದೀಪ್ ಸರ್ ಬರ್ತಾರೆ, ಮಾತಾಡ್ತಾರೆ. ನೆಕ್ಸ್ಟ್ ವಾರನೇ ಫೈನಲ್. ಅವಾಗ ಅದ್ರಲ್ಲಿ ಯಾರ್ಯಾರು ಹೋಗ್ತಾರೆ, ಏನೇನ್ ಮಾತಾಡ್ತಾರೆ ಸುದೀಪ್ ಸರ್? 2 ಕೈ ಇರುತ್ತೆ. ಯಾರಿರ್ತಾರೆ ಯಾರಿಗೂ ಗೊತ್ತಿರಲ್ಲ. ಒಟ್ನಲ್ಲಿ ನಮ್ ಮನ್ಸಿಗೆ ಏನಂದ್ರೆ ಮಂಜಣ್ಣ ಗೆಲ್ಬೇಕು. ಎರಡ್ ಕೈ ಯಾರ್ದಂತ ಹೇಳಕ್ ಆಗಲ್ಲ, ನಾವೇ ಫಿಕ್ಸ್ ಆಗತ್ತ. ಹೌದು, ನಮ್ಮ ಆಸೆ ಅದು, ಮಂಜಣ್ಣ ಗೆಲ್ಬೇಕು ಅಂತ. ಈಗ ಓಕೆ, ಈ 2000 ಅಂದ್ರೆ 11ನೇ ಸೀಸನ್ ಬಿಗ್ ಬಾಸ್ ಏನಿದೆಯಲ್ಲ, ಈ ಬಿಗ್ ಬಾಸ್ ಕರೆಕ್ಟ್ ಆಗಿ ಆಡ್ತಲೇ ಇಲ್ಲ, ಕರೆಕ್ಟ್ ಆಗಿ ಇಲ್ವೇ ಇಲ್ಲ. ಹೆಂಗ್ ಬೇಕೋ ಹಂಗಿರುತ್ತೆ. ಮತ್ತೆ ಎಲಿಮಿನೇಷನ್ಸ್ ಕರೆಕ್ಟ್ ಆಗಿ ಮಾಡಲ್ಲ. ಏನು ಈ ವಾರ ಎಲಿಮಿನೇಷನ್ ಇವ್ರು ಆಗ್ತಾರೆ ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್ಸ್ ಅಲ್ಲಿ ನಾವಿರ್ತೀವಿ, ಆದ್ರೆ ಎಲಿಮಿನೇಷನ್ ಮಾಡಲ್ಲ ಅನ್ನೋದು ಎಷ್ಟೋ ಜನರ ಅಭಿಪ್ರಾಯ. ಹೌದು, ಸೀಸನ್ 10 ಕಂಪೇರ್ ಮಾಡಿದ್ರೆ ಸೀಸನ್ 11 ಸ್ವಲ್ಪ ವರ್ಸ್ಟ್ ಆಗಿದೆ. ಯಾಕಂದ್ರೆ ಚೈತ್ರ ಅದೆಲ್ಲ ಸ್ಕ್ರೀನ್ ಹಿಂದೆ, ಅದು ಸ್ಕ್ರೀನ್ ಎಳ್ದಾಗ ಹಿಂದೆ ಅಲ್ಲಿ ನೋಡಿದ್ದು ಹಿಂಗಿದೆ ಹಂಗಿದೆ ಮನಸ್ಸೆಲ್ಲ ಮಾಡಿ ತಪ್ಪು. ಹೌದು, ಮನಸ್ಸ ಮಾಡಿದೆಲ್ಲ ತಪ್ಪೇನೆ. ಇನ್ನೊಂದ್ ಜಗದೀಶ್ ಸರ್ ಅವ್ರೇನಂದ್ರೆ ಅವ್ರ ಮೈಂಡ್ ಅಲ್ಲಿ ಇರ್ಲಿಲ್ಲ ಆತರ. ಮಂಜಣ್ಣನೇ ಹೌದು ಟೀಸ್ ಮಾಡಿದ್ರು, ಅವ್ರನ್ನ ಚಪ್ಪಲಿ ಎಸೆಯೋದು ಅವೆಲ್ಲ ಮಾಡಿದ್ರು, ಅದು ಓಕೆ ಒಪ್ಕೋತೀವಿ. ಜಗದೀಶ್ ಸರ್ ಹಂಗ್ ಮಾತಾಡಿ ತಪ್ಪು. ಇಲ್ಲಿದೆ ಅವರು ಇರ್ತಿದ್ರು, ಇಲ್ಲಿವರೆಗೂ ಅವ್ರು ಇರ್ತಿದ್ರು, ಆ ಮಾತಾಡಿಲಿಲ್ಲ ಅಂದಿದ್ರೆ. ಈಗ ನೀವ್ ಹೇಳಿದ್ರಿ ಅದೇ ಮುಂದೆ ದೂಕ್ತಾರೆ ಇನ್ನ, ಅವೆಲ್ಲ ಆಗಲ್ಲ. ಈಗಾಗಲೇ ಆಗೋಗಿದ್ಯಲ್ಲಪ್ಪ, ಈಗಾಗಲೇ ಎಷ್ಟು 100 ದಿನಗಳು ಕಳೆದೋಗಿದೆ. ಹೌದು, 115 100 ಚಿಲ್ಲರೆ ಆಗೋಗಿದೆ ಅಲೆ. ಹೌದು. ಸೊ ಬಿಗ್ ಬಾಸ್ ಸ್ಟಾರ್ಟ್ ಆದಾಗ ಫಸ್ಟ್ ಇದ್ದಿದ್ದು 100 ದಿನಗಳ. ಹೌದು, 100 ದಿನಗಳು ಯಾರು ಬಿಗ್ ಬಾಸ್ ಅಂದ್ರೆ 100 ದಿನ 98 ದಿನ ಬಿಗ್ ಬಾಸ್ ಮನೇಲಿ ಇರ್ಬೇಕು. 99ನೇ ದಿನ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಕರ್ಕೊಂಡ್ ಬರ್ತಾರೆ ಫಿನಾಲೆಗೆ. ಸೊ ಈಗ 100 ಚಿಲ್ಲರೆಗಳು ಆಗೋಗ್ಬಿಟ್ಟಿದೆ ಅಲೆ. ಈ ತರ ಇನ್ನು ಎಷ್ಟು ದಿನ ಮುಂದೆ ಎಳಿತಾರೆ? ಅದೇ ನಾನು ಹೇಳಿಲ್ಲ, ಈ ವಾರ ಸೆಮಿಫಿನಾಲೆ, ನೆಕ್ಸ್ಟ್ ಫಿನಾಲೆನೆ. ಈಗ ಅವ್ರಿಗೆ ಮೈಂಡ್ ಬರ್ಬೇಕು, ಇವ್ರನ್ನೆಲ್ಲ ಇವಾಗ ನಾಮಿನೇಟ್ ಆಗಿದ್ದಾರೆ, ಇವ್ರನ್ನ ಯಾರು ಹೋಗ್ತಾರೆ ಅಂತ ಜನಗಳು ಡಿಸೈಡ್ ಮಾಡ್ತಾರೆ ಓಟ್ ಹಾಕಿ. ಈಗ ಇಬ್ರು ಹೋಗ್ತಾರಲ್ವಾ, ಇಬ್ರು ಆದ್ಮೇಲೆ ಟಾಪ್ 5 ಆಗ್ತಾರೆ. ಲಾಸ್ಟ್ ಸೀಸನ್ ಅಲ್ಲಿ ಟಾಪ್ 6 ಬಂದಿದ್ರು, ಜನಗಳ ಹತ್ರ ಓಟ್ ಹಾಕಿದ್ರು. ಈ ಸಲಿನೂ ಅಷ್ಟು ಜನ ಓಟ್ ಹಾಕ್ತಿದ್ದಾರೆ. ಗೆಲ್ಲಿ ಯಾರು ಗೆಲ್ತಾರೆ ಹೇಳಕ್ಕಾಗಲ್ಲ ನಾವು. ಅದೊಂದ್ ಡೈಲಾಗ್ ಈಗ. ಅಲ್ಲ, ನೀನೇ ತೋರಿಸ್ತಾರೆ ನಮ್ ಮನ್ಸು ಒಳ್ಳೇದ್ ಮಾಡಿದ್ರೆ ದೇವ್ರು. ಹೌದು, ಸೂಪರ್ ಆಗಿ ಮಾತಾಡ್ಬೇಕು.